ಅವರ ಸ್ವಾರ್ಥಿಗಳು ಅವರ ವೋಟ್ ಬ್ಯಾಂಕ್ಗೋಸ್ಕರ ನಮ್ಮನ್ನು ಉಪಯೋಗಿಸ್ಕೊತಾರೆ, ಆಮೇಲೆ ಬಿಸಾಕ್ತಾರೆ. ರಾಜ್ಯ ಸರ್ಕಾರ 5 ಯೋಜನೆ ಅಂತಿದೆಯಲ್ಲ, ಹೆಂಗಸರಿಗೆ ಮಾತ್ರ ಉಪಯೋಗ ಆಗ್ತಿದೆ, ಗಂಡಸರಿಗೆ ಯಾವ ಥರ ಉಪಯೋಗ ಇಲ್ಲ. ಇವರೆಲ್ಲ ಅಧಿಕಾರ ಬರೋಗಂಟ ಒಂಥರ, ಅಧಿಕಾರ ಹೋದ್ಮೇಲೆ ಒಂಥರ ನಾನು ತಂದೆ ಹೆದ್ದಾರಿಗಳನ್ನ ಅಂತಂದರೆ ನೀವು ಇವ್ರ ಮನೆಯಿಂದ ತಂದಿದ್ರಾ? ಇವೆಲ್ಲನೂ ಸರ್ಕಾರದ್ದೇ ತಾನೇ. ಸರ್ಕಾರದಲ್ಲೂ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಮಾಡಬೇಕು, ಬಟ್ ಯಾರು ಸರ್ವಸಾಮಾನ್ಯ ಜನರಿಗೆ ಯಾರೂ ಮಾಡ್ತಾಯಿಲ್ಲ. ಇವರೆಲ್ಲ ಅಧಿಕಾರ ಬರೋಗಂಟ ಒಂಥರ, ಅಧಿಕಾರ ಹೋದ್ಮೇಲೆ ಒಂಥರ. ಅದರಿಂದಾಗಿ ಈ ರಾಜ್ಯ ಸರ್ಕಾರ 5 ಯೋಜನೆ ಅಂತಿದೆಯಲ್ಲ, ಅದು ಬಡ ಸಾಮಾನ್ಯರಿಗೆ ಭಾಳ ಹೊಡ್ತಾ ಬಿದ್ದಿದೆ. ಹೆಂಗಸರಿಗೆ ಮಾತ್ರ ಉಪಯೋಗ ಆಗ್ತಿದೆ, ಗಂಡಸರಿಗೆ ಯಾವ ಥರ ಉಪಯೋಗ ಇಲ್ಲ. ಆಮೇಲೆ ಈ ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ಗಂತೂ ಫುಲ್ಲು ಲಾಸ್ ಆಗಿದೆ. 5 ಯೋಜನೆಗಳು ಯಾವುದೂ ಉಪಯೋಗಕ್ಕೆ ಬಂದಿಲ್ಲ. ಯಾರೇ ಬರಲಿ, MLA ಆಗಲಿ MP ಆಗಲಿ, ಅವರ ಸ್ವಾರ್ಥಿಗಳು ಅವರ ವೋಟ್ ಬ್ಯಾಂಕ್ಗೋಸ್ಕರ ನಮ್ಮನ್ನು ಉಪಯೋಗಿಸ್ಕೊತಾರೆ, ಆಮೇಲೆ ಬಿಸಾಕ್ತಾರೆ ಅಷ್ಟೇ. ಇನ್ನೇನು ಅಭಿವೃದ್ಧಿ ಮಾಡಿಲ್ಲ ಯಾರೂ. ಎಲ್ಲ ಬರೀ ಅವ್ರ ಖಜಾನೆ ತುಂಬೋದೇ ನೋಡ್ಕೊತಾರೆ ಹೊರತು ಬಡವ್ರ ಹೊಟ್ಟೆ ಮೇಲಂತೂ ಏಟ್ ಬೀಳ್ತಾನೆ ಇದೆ. ಬಿಸ್ನೆಸ್ ಇಲ್ಲ, ಎಲ್ಲ ಡೌನ್ ಆಗಿದೆ, ಯಾವ ಬಿಸ್ನೆಸ್ಸು ಇಲ್ಲ. ನೋಡಿ ಸ್ವಾಮಿ, ನಮಗೆ ಕೆಲಸ ಮಾಡೋರು ಬಂದರೆ ಯಾರಾದರೂ ಸರಿ, ಪಕ್ಷ ನಮಗೆ ಇಂಪಾರ್ಟೆಂಟ್ ಅಲ್ಲ, ಕೆಲಸ ಮಾಡೋ ವ್ಯಕ್ತಿ ಮುಖ್ಯ. ಪ್ರತಾಪ್ ಸಿಂಹ ಕೆಲಸ ಮಾಡಿಲ್ವಾ? ಮಾಡಿದ್ದಾರೆ. ಅದು ಐ ಲೆವೆಲಲ್ಲಿ ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡಿದ್ದಾರೆ. ಅವರು ಹತ್ರದಲ್ಲಿರೋರಿಗೆ ಹೆಲ್ಪ್ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಎಲ್ಲಿ ಬಂದು ಸ್ಪಂದಿಸಿದ್ದಾರೆ ಅವರು ನೋಡಿದ್ದೀರಾ? ನೀವು ಮೀಡಿಯಾದವರೇ ನೋಡಿದ್ದೀರಾ? ಬಂದು ನಿಂತ್ಕೊಂಡು ಪಬ್ಲಿಕ್ ಜೊತೆಲಿ ಏನಾರು ಮಾಡಿದ್ದಾರೆ ಅವರು? ನಥಿಂಗ್, ಏನು ಮಾಡಿ. ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ, ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೇನು? ನೀವು ತೋರಿಸಿ ಮಾಡಿರೋದನ್ನು. ಯಾರೋ ಮಾಡಿರೋದನ್ನು ನಾವು ಮಾಡಿದೆ ಇದಕ್ಕೆ 10 ವರ್ಷದಲ್ಲಿ ದೇವೇಗೌಡರು ಮಾಡಿದ್ರು, ಇಲ್ಲ ಇನ್ನೊಬ್ಬರು ಮಾಡಿದ್ರು, ಅದನ್ನು ಈಗ ಜಾರಿಗೆ ಮಾಡ್ಬಿಡೋದು ನಾನು ತಂದೆ ಯೋಜನೆ ಅಂತ ಹೇಳ್ಕೊಳಕ್ಕೇನು? ಬಟ್ ಈಗ ನೀವು ಪ್ರೆಸೆಂಟಲ್ಲಿ ನೀವೇನು ಯೋಜನೆ ಅದು ತಂದಿದ್ದೀರ ಅದನ್ನು ಹೇಳಿ. ಯಾವುದೋ ಕಾಲದಲ್ಲೇ ಶಾಂಕ್ಷನ್ ಆಗಿರ್ತದೆ, ಅದನ್ನು ಈಗ ನಿಮ್ಮ ಕಾಲದಲ್ಲಿ ಅದನ್ನು ಪೂರೈಸ್ಬಿಟ್ಟು ಇದು ನಾನು ಮಾಡಿದೆ ಅಂದರೆ ಅದು ಆಗುತ್ತಾ? ಅದು ಸಂಸದರೇ ಆಗಲಿ MLAಗಳಾಗಲಿ ಎಲ್ಲ ಸ್ವಾರ್ಥಿಗಳೇ, ಯಾರೂ ಮಾಡ್ತಾಯಿಲ್ಲ. ಜನಸಾಮಾನ್ಯರಿಗೆ ಸರ್ಕಾರ ಸರ್ವನಾಶ ಮಾಡ್ತಾಯಿದ್ದಾರೆ.